ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ಕ್ರೋಶೋ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 10.0.75 mm ನೀಡಲ್ನ ಬಳಸ್ತಾ ಇದ್ದೀನಿ. ಹಾಗೆ 6 ದಾರನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆಗೆ. ಹಾಗೆ ಪಕ್ಕದಲ್ಲಿ ಮತ್ತೊಂದು ಲಾಕ್, ಅಲ್ಲಿಂದ ಚೈನ್ಗಳನ್ನ ಹಾಕೋಬೇಕು. ನೋಡಿ, 4, 5 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಅಲ್ಲಿಂದ ಚೈನು ನೋಡಿ 4, 5 ಇದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಅಲ್ಲಿಂದ ಚೈನ್ ಹಾಕ್ತಾಯಿದ್ದೀನಿ. 5 ಚೈನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೇರವಾಗಿ ನೋಡಿಕೊಂಡು ಲಾಕ್ ಮಾಡ್ಬೋದು, ಅಥವಾ ಒಂದು ಪಾಯಿಂಟ್ ಹಿಂದಕ್ಕೆ ಬೇಕಾದರೂ ಲಾಕ್ ಮಾಡ್ಕೋಬೋದು. ಯು ಶೇಪ್ ಆರ್ಚ್ ಬೇಕು ಅಂತಂದರೆ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲ ಫ್ಲ್ಯಾಟ್ ಆಗಿರಲಿ ಅಂದರೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೇರವಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿಂದ 5 ಚೈನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಮೊದಲು 2 5 ಚೈನ್ಗಳನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿ ಬಟ್ಟೆಗೆ ಲಾಕ್ ಮಾಡಬೇಕು. 3ನೇ 5 ಚೈನ್ನ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು, ಅದು ಆರ್ಚ್ ಹಾಕೋದಕ್ಕೆ. ಆಮೇಲೆ ಮತ್ತೆ 5 ಚೈನು 2 ಟೈಮ್ ಹಾಕ್ಕೋಬೇಕು, ಅದು ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಪೂರ್ತಿ ಸೀರೆಗಳನ್ನ ಮಾಡ್ಕೊಂಡು ಹೋಗೋದು. ಸೀರೆ ಪೂರ್ತಿ 5 ಚೈನೇ ಬರುತ್ತೆ. ಆರ್ಚ್ ಬರುವಲ್ಲಿ ಸ್ವಲ್ಪ ಯು ಶೇಪಲ್ಲಿ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಮಾಡಿ ದಾರನ 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿ ಮೇಲೆ ಎಳ್ಕೊಂಡಿದ್ದೀನಿ. ಇಲ್ಲಿಗೆ ಲಾಕ್ ಆಗುತ್ತೆ ನೋಡಿ, ಬರುತ್ತೆ. 5 ಚೈನು 2 ಸಲ ಮತ್ತು 5 ಚೈನ್ನ ಯು ಶೇಪಲ್ಲಿ 1 ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಹೋಗಬೇಕು. ನೆಕ್ಸ್ಟ್ ಸ್ಟೆಪ್ಪು ಸೇಮ್ ಕಲರ್ನ ತೊಗೊಂಡಿದ್ದೀನಿ. ಲಾಕ್ ಮೇಲೆ ಲಾಕ್ನ ಮಾಡ್ಕೊತಿದ್ದೀನಿ. ಅಲ್ಲಿ 2 ಲಾಕ್ ಇದೆ. ಸ್ಟಾರ್ಟಿಂಗು ನಾವು ಬೇಸಲ್ಲಿ ಹಾಕಿರೋದು, ಆ 2 ಲಾಕ್ ಮೇಲೂ ನಾನು ಲಾಕ್ ಮಾಡ್ಕೊತಿದ್ದೀನಿ. ಇಲ್ಲಿ 5 ಚೈನ್ ಬೇಸ್ ಹಾಕಿದ್ದೀವ, ಅದರ ಹಾಗೆಯೇ ಮತ್ತೆ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಈ 5 ಚೈನಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕಾಗುತ್ತೆ. ನೀಡಲ್ನ ಎಳಿಬೇಕಾದ್ರೆ ಒಂದೊಂದು ಸಲ ಒಂದೊಂದು ದಾರಗಳು ಹಾಗೆ ಉಳ್ಕೊಂಡ್ಬಿಡುತ್ತೆ. ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಡಿ, ಅದನ್ನು ಸೇರಿಸ್ಕೊಂಡು ಡಿಸೈನ್ನ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿದ ಮೇಲೆ 2 ಚೈನ್ ಹಾಕಿ 5 ಚೈನ್ ಒಳಗಡೆ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನೀಡಲ್ ಮೇಲೆ 2 ಬಾರಿ
ಥ್ರೆಡ್ನ ಸುತ್ತಕೊಂಡು ಯು ಶೇಪಲ್ಲಿ ನಾವು ಚೈನ್ ಹಾಕಿರ್ತೀವಲ್ಲ ಬೇಸ್ಗೆ ಅಲ್ಲಿಗೆ ಹೋಗಿ ನಾವು ಥ್ರೆಡ್ನ ತಗೊಬಂದು ಎರಡರಲ್ಲೊಂದು 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 ಟ್ರಿಪಲ್ ಕ್ರೋಶ ಕಂಬಗಳನ್ನ ಮಾಡ್ಕೊತಿದ್ದೀವಿ. ಸೂಜಿ ಮೇಲೆ 2 ಸತಿ ಸುತ್ತಕೊಂಡು ದಾರಾನ 5 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರಾನ ತಂದು ಎರಡರಲ್ಲೊಂದು 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 ಈ ಗ್ಯಾಪ್ ಫಿಲ್ ಆಗೋ ತನಕ ನಾವು ಈ 5 ಚೈನ್ ಒಳಗಡೆ ಟ್ರಿಪಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಕಂಬಗಳ ಲೆಂತ್ ಒಂದೇ ರೀತಿಯಾಗಿರಲಿ. ಒಂದು ಚಿಕ್ಕದು ಒಂದು ದೊಡ್ಡದಾದರೆ ಡಿಸೈನ್ ನೀಟಾಗಿ ಬರಲ್ಲ. ನೋಡಿ ಟ್ರಿಪಲ್ ಕ್ರೋಶ ಕಂಬಗಳಿದ್ರಲ್ಲಿ ಫಿಲ್ ಮಾಡ್ಕೊತಿದ್ದೀನಿ. ಈ ಒಂದು ಗ್ಯಾಪಲ್ಲಿ ನನಗೆ 10 ಟ್ರಿಪಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ ನಾನು. 10 ಟ್ರಿಪಲ್ ಕ್ರೋಶಗಳಾಯಿತು. ಕೌಂಟ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ಆರ್ಚ್ ಮಾಡಬೇಕಾದ್ರೆ ನಾವು ಮೊದಲನ ಆರ್ಚಲ್ಲಿ ಎಷ್ಟು ಕಂಬಗಳನ್ನ ಹಾಕಿರ್ತೀವೋ ಅಷ್ಟೇ ಕಂಬಗಳು ನೆಕ್ಸ್ಟ್ ಆರ್ಚಲ್ಲೂ ಹಾಕಬೇಕು, ಇಲ್ಲಾಂದರೆ ಡಿಸೈನ್ ಚೆನ್ನಾಗಿ ಬರಲ್ಲ. ನೆಕ್ಸ್ಟ್ 5 ಚೈನಲ್ಲಿ ಲಾಕ್ ಮಾಡ್ಕೊತೀನಿ ಇದನ್ನು. ಅಲ್ಲಿಂದ ಮತ್ತೆ 2 ಚೈನ್ ಲಾಕ್ ಮೇಲೆ ಲಾಕ್. ನೋಡಿ ಆರ್ಚ್ ಈ ರೀತಿ ಕಾಣುತ್ತೆ. ಈ ಒಂದು 5 ಚೈನ್ ಗ್ಯಾಪಲ್ಲಿ ನಾನು 10 ಟ್ರಿಪಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಅಲ್ಲಿಂದ 5 ಚೈನ್ನ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಮತ್ತು ಅಲ್ಲಿಂದ 2 ಚೈನ್ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡ್ಕೋತೀವಿ. ಅಲ್ಲಿಂದನೇ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಸೂಜಿ ಮೇಲೆ 2 ಸತಿ ದಾರಾನ ಸುತ್ತಕೊಂಡು ಅಲ್ಲಿ ಟ್ರಿಪಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. ಇದೇ ರೀತಿ ನಾವು ಈ ಆರ್ಚನ್ನ ಮೊದಲ ಆರ್ಚಲ್ಲಿ ನಾವು ಎಷ್ಟು ಕಂಬಗಳನ್ನ ಹಾಕಿರ್ತೀವೋ ಅಷ್ಟೇ ಕಂಬಗಳನ್ನ ಸೆಕೆಂಡ್ ಆರ್ಚಲ್ಲೂ ಹಾಕ್ಕೊಂಡು ಹೋಗಬೇಕು. ನೀವು ಸೀರೆಗೆ ಹಾಕ್ತಾಯಿದ್ರೆ ಇದೇ ರೀತಿ ಹಾಕ್ಕೊಂಡು ಹೋಗಿ. ನೆಕ್ಸ್ಟ್ ಇದನ್ನು ನಾನು ಕಂಬಗಳನ್ನು ಮೊದಲನೇ ಆರ್ಚಲ್ಲಿ ಎಷ್ಟು ಹಾಕ್ಕೊಂಡು ಹೋಗಿದ್ದೀನೋ ಅದೇ ರೀತಿ ಇಲ್ಲಿ ಕೂಡ 10 ಕಂಬಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಕಂಪ್ಲೀಟ್ ಮಾಡಿ ನೆಕ್ಸ್ಟ್ 5 ಚೈನ್ ಒಳಗೆ ಲಾಕ್ ಮಾಡ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಜಾಗ ಸಿಗಲಿ ಅಂತ ಒಂದರಲ್ಲಿ ಹೆಚ್ಚು ಒಂದು ಕಡಿಮೆ ಮಾಡ್ಕೋಬೇಡಿ. ಸ್ವಲ್ಪ ಕೈಯಲ್ಲಿ ಎಳ್ಕೊಂಡ್ರೆ ಅದು ನೀಟಾಗಿ ಕೂರುತ್ತೆ. ನೆಕ್ಸ್ಟ್ 2 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್. ನೋಡಿ ಈ ರೀತಿ ಬರುತ್ತೆ. ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು.
ನೆಕ್ಸ್ಟ್ 2 ಚೈನ್ ಹಾಕಿ 5 ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡಬೇಕು. ನಾನು ನೆಕ್ಸ್ಟ್ ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ ಕಂಪ್ಲೀಟ್ ಆಗಿದೆ. ಇಲ್ಲಿಂದ 2 ಚೈನ್ ಹಾಕಿ ದಾರನ ಕಟ್ ಮಾಡ್ಕೋಬೇಕು. ಮೇಲೆ ಎಳ್ಕೊಂಡು ಈ ಥರ ಎಳ್ಕೊಂಡ್ರೆ ಟೈಟ್ ಆಗುತ್ತೆ, ಲಾಕ್ ಆಗುತ್ತೆ ಅಲ್ಲಿಗೆ. ಸೊ ಇದನ್ನು ಕುಚ್ಚು ಕಟ್ಟಬೇಕಾದ್ರೆ ಅದನ್ನು ಸೇರಿಸ್ಕೊಂಡು ಕಟ್ಟಿದರೆ ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಇದಕ್ಕೆ ಈ ರೀತಿ ಬೀಡ್ಸ್ನ ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಕಲರು ಆರೆಂಜಲ್ಲಿ ತೊಗೊಂಡಿದ್ದೀನಿ. ಲಾಕ್ ಮೇಲೆ ಲಾಕ್, ಪಕ್ಕದಲ್ಲಿರೋ ಇನ್ನೊಂದು ಲಾಕ್ ಮೇಲೂ ಲಾಕ್ ಮಾಡ್ಕೋತೀನಿ. ಅಲ್ಲಿಂದ 5 ಚೈನು ಆದರೂ ಹಾಕ್ಬೋದು, ಇಲ್ಲಾಂದರೆ ಅದರಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗ್ಬೋದು. ಚೈನ್ ಒಳಗೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೋಬೋದು. ಅದನ್ನು ಸಿಂಗಲ್ ಕ್ರೋಶ ಅಂತಲೂ ಹೇಳ್ತಾರೆ, ಲಾಕ್ ಅಂತಲೂ ಹೇಳ್ತಾರೆ. ಮಾಡ್ಕೊಂಡು ಹೋಗಿ ನೆಕ್ಸ್ಟಲ್ಲಿ ಲಾಕ್ ಮೇಲೆ ಕೂಡ ಒಂದು ಲಾಕ್ ಮಾಡ್ಕೋಬೇಕು. ಅಲ್ಲಿ 5 ಚೈನ್ ಗ್ಯಾಪಲ್ಲಿ 5 ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಲಾಕ್ ಮೇಲೆ ಲಾಕ್ ಮಾಡಿ ಅಲ್ಲಿಂದನೇ ಡಿಸೈನ್ ಸ್ಟಾರ್ಟ್ ಮಾಡ್ತೀವಿ. ಸೂಜಿ ಮೇಲೆ 2 ಸತಿ ದಾರನ ಸುತ್ಕೊಂಡು ಅಲ್ಲಿ ಮೊದಲನೇ ಕಂಬ ಬೇಸ್ ಲೈನಲ್ಲಿ ನಾವು 5 ಚೈನ್ ಹಾಕಿರ್ತೀವಲ್ಲ ಅದು, ಮತ್ತು ಕಂಬದ ಮಿಡ್ಲಲ್ಲಿ ನಾವು ಮೊದಲನೇ ಕಂಬ ಶುರು ಹಾಕೋಕ್ಕೆ ಮುಂಚೆ ನಾವು ಅದನ್ನು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು. ಒಂದೇ ಪಾಯಿಂಟಿಗೆ 3 ಸಲ ನಾವು ತ್ರಿಬಲ್ ಕ್ರೋಶ ಕಂಬಗಳನ್ನ ಇಲ್ಲಿ ಮಾಡಬೇಕಾಗುತ್ತೆ ಈ ಡಿಸೈನಿಗೆ. ಸಾರಿ, ಇಲ್ಲಿ ನಾನು ಡಬಲ್ ಕ್ರೋಶ ಕಂಬನ ಮಾಡಬೇಕಾಗಿತ್ತು. ಮೊದಲನೇ ಗ್ಯಾಪ್ಗೆ ಹೋಗಿ ಎರಡರಲ್ಲೊಂದು ಮಾಡಿ ಸೂಜಿ ಮೇಲೆ ತ್ರಿಬಲ್ ಕ್ರೋಶ ಇದೆ ತೆಗೆದುಬಿಟ್ಟು ಮತ್ತೆ ಮಾಡಿದ್ದೀನಿ. ಅದು ಮತ್ತೆ ತೋರಿಸ್ತೀನಿ. ಇಲ್ಲಿ ಕಾಲು ಸರಿಯಾಗಿ ಮಾಡ್ಕೊಂಡು ಬಂದೆ. ನೆಕ್ಸ್ಟು ಡಬಲ್ ಕ್ರೋಶ ಕಂಬಗಳನ್ನ ಇಲ್ಲಿ ಮಾಡ್ಕೋಬೇಕು. ಸೂಜಿ ಮೇಲೆ 1 ಸಾರಿ ದಾರನ ಸುತ್ತಕೊಂಡು ಗ್ಯಾಪ್ ಒಳಗೆ ಹೋಗಿ ಎರಡರಲ್ಲೊಂದು ಇದು ಡಬಲ್ ಕ್ರೋಶ ಕಂಬ. ಇಲ್ಲಿ ಒಂದು ಗ್ಯಾಪ್ ಒಳಗೆ ನಾವು 3 ಸಲ ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು. ಆಮೇಲೆ ಒಂದು ಬೀಡನ್ನ ನಾವಲ್ಲಿ ಆ್ಯಡ್ ಮಾಡ್ಕೊತಿದ್ದೀವಿ. ಅದನ್ನು ನೆಕ್ಸ್ಟು 2 ಕಂಬಗಳನ್ನು ಸ್ಕಿಪ್ ಮಾಡಿ 3ನೇ ಕಂಬದ ಮಿಡ್ಲಿಗೆ ಹೋಗಿ, ಅಂದರೆ 2 ಮತ್ತು 3ನೇ ಕಂಬದ ಮಿಡಲಲ್ಲಿ ನಾವು ದಾರನ ಸೂಜಿನ ಹಾಕಿ ದಾರನ ತಗೊಬಂದು ಎರಡರಲ್ಲೊಂದು ಮತ್ತೆ ಅದೇ ಪಾಯಿಂಟಿಗೆ ಹೋಗಿ ದಾರನ ತಂದು ಎರಡರಲ್ಲೊಂದು ಒಂದೇ ಪಾಯಿಂಟಿಗೆ 3 ಸಲ ಡಬಲ್ ಕ್ರೋಶ ಕಂಬಗಳನ್ನ ಇಲ್ಲಿ ಮಾಡ್ಕೋಬೇಕು. ಮತ್ತು ದಾರನ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡನ್ನ ತಗೊಂಡು, ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ, ನೇರವಾಗಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಮತ್ತೆ 2 ಕಂಬಗಳನ್ನ ಸ್ಕಿಪ್ ಮಾಡಿ ಗ್ಯಾಪಲ್ಲಿ ಹೋಗಿ ದಾರನ ತಂದು ಎರಡರಲ್ಲೊಂದು ಇಲ್ಲಿ ಕೂಡ ಸೇಮ್ ಪಾಯಿಂಟಿಗೆ 3 ಸಲ ಡಬಲ್ ಕ್ರೋಶ ಕಂಬಗಳನ್ನ ಇಲ್ಲಿ ಮಾಡ್ಕೋಬೇಕು. ಮತ್ತೆ ದಾರ ಮೇಲೆ ಮಾಡಿ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು ಬೀಡನ್ನ ಸೈಜ್ ಬಂದು 3 mm ತೊಗೊಂಡಿದ್ದೀನಿ. ಗೋಲ್ಡು ಕಲರ್ ಬೀಡ್ ಆಗಿದೆ. ಬೀಡನ್ನ ಇಲ್ಲಿ ಲಾಕ್ ಮಾಡ್ಕೋಬೇಕಾಗಿಲ್ಲ,
ಡೈರೆಕ್ಟಾಗಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಗ್ಯಾಪ್ ಒಳಗೆ ಹೋಗಿ ಎರಡರಲ್ಲೊಂದು ಇದೇ ರೀತಿ ಆರ್ಚ್ ಪೂರ್ತಿ ನಾವು ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಎರಡೆರಡು ಕಂಬಗಳನ್ನ ಸ್ಕಿಪ್ ಮಾಡಿಕೊಂಡು ನಾವು ಹಾಕ್ಕೊಂಡು ಹೋಗುವಂಥದ್ದು. ನೆಕ್ಸ್ಟು ಒಂದು ಬೀಡ್ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಸ್ಟಾರ್ಟಿಂಗಲ್ಲಿ ಕೂಡ ನಾವು ಆರ್ಚಿಂದ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಲ್ಲ, ಸೊ ಹಾಗಾಗಿ ಫೈನಲಲ್ಲಿ 3 ಕಂಬಗಳಿರುತ್ತೆ. ಸೊ ಅದು ಲಾಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಲ್ಲಿಂದ ಕೂಡ ನಾವು 2 ಕಂಬ ಇರುತ್ತೆ, ಅದನ್ನು ಸ್ಕಿಪ್ ಮಾಡಿಬಿಟ್ಟು ಅಲ್ಲಿಗೆ ಹೋಗಿ ದಾರನ ತಂದು ಎರಡರಲ್ಲೊಂದು ಇಲ್ಲಿ ಕೂಡ ಡಬಲ್ ಕ್ರೋಶೆ ಕಂಬಗಳನ್ನು 3 ಸರ್ತಿ ಮಾಡ್ಕೋಬೇಕು. ನೆಕ್ಸ್ಟ್ ಅಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಅಲ್ಲಿ ನಾವು ಫಸ್ಟ್ ಬೇಸ್ ಲೈನಲ್ಲಿ 2ನೇ ಸ್ಟೆಪ್ಪಲ್ಲಿ 10 ಕಂಬಗಳನ್ನು ಹಾಕಿರ್ತೇವೆ. ಸೊ 10 ಕಂಬದಲ್ಲಿ 2 ಸ್ಕಿಪ್ ಮಾಡ್ತಾ ಅಲ್ಲಿ ಒಂದೊಂದು ಗ್ಯಾಪ್ ಒಳಗೆ 3 ಸಲ ನಾವು ಕಂಬಗಳನ್ನ ಹಾಕಿರ್ತೀವಿ. 5 ಬೀಡ್ ಬರುತ್ತೆ. ನೆಕ್ಸ್ಟು 5 ಚೈನ್ ಗ್ಯಾಪಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆಗಳನ್ನ ಮಾಡಿಕೊಂಡು ಫಿಲ್ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಲಾಕ್ ಮೇಲೆ ಲಾಕ್, ಇಲ್ಲಿಂದ ನೆಕ್ಸ್ಟು ಆರ್ಚನ್ನು ಸ್ಟಾರ್ಟ್ ಮಾಡಬೇಕು. ನೋಡಿ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದ್ದಾರೆ. ಗ್ಯಾಪ್ ಒಳಗೆ ಹೋಗಿ ಎರಡರಲ್ಲೊಂದು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಇದೇ ರೀತಿ ಕಂಪ್ಲೀಟಾಗಿ ಮಾಡಿ ತೋರಿಸ್ತೀನಿ ನಾನು. ಪೂರ್ತಿಯಾಗಿ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಫೈನಲ್ ಬಂದು 2 ಚೈನ್ ಹಾಕಿ ನಾವು ದಾರಾನ ಕಟ್ ಮಾಡ್ಕೊಂಡು ಮೇಲೆ ಇಟ್ಕೋಬೇಕು. ಈ ದಾರನ ಕಟ್ ಮಾಡಿದ ಮೇಲೆ ಗಮ್ ಹಾಕು ಪೇಸ್ಟ್ ಮಾಡ್ಬೋದು, ಇಲ್ಲ ಅಂದರೆ ಕುಚ್ಚು ಹಾಕಬೇಕಾದ್ರೆ ಅದನ್ನು ಸೇರಿಸ್ಕೊಂಡು ಕುಚ್ಚು ಕಟ್ಬೋದು. ನೆಕ್ಸ್ಟ್ ಕುಚ್ಚು ಕಟ್ಟಿ ತೋರಿಸ್ತೀನಿ. ಕುಚ್ಚು ಕಟ್ಟೋದಕ್ಕೆ 167 ದಾರನ ತಗೊಂಡಿದ್ದೀನಿ. 2 ಕಲರಲ್ಲಿ ತಗೊಂಡಿದ್ದೀನಿ. ಒಂದು ಕಲರ್ 180, ಮತ್ತೊಂದು ಕಲರ್ 80. ಪುಟ್ಟದಾಗಿ ಕಟ್ಕೊಂಡಿದ್ದೀನಿ ಕುಚ್ಚನ್ನು. ಈ ಡಿಸೈನ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.